taking shots at the enemy. I'm gonna make it to the top, leave a legacy. If I got something to say, you better let me speak. Turn it up a new degree, bitch, you ain't seen anything. I pop off with the new rock, electronic, blow the sonic roof up. I'm too honest when I take a few shots. They're too toxic, need to take the noose off. And you cannot save me. ನನ್ನ ಹೆಸರು ಜನನಿ ಅಂತ. ನಾನು ಆನಂದ್ ಸ್ಪೋರ್ಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಾನು ಇವಾಗ ಹೈದ್ರಾಬಾದಲ್ಲಿ ಟೂರ್ನಮೆಂಟ್ ಇದೆ, ಖುಷಿ 7 ಮಂತ್ಸ್ ಆಯಿತು. ಎಷ್ಟು ಇದ್ರಲ್ಲಿ ಕಾಂಪೀಟ್ ಮಾಡಿದ್ದೀರಾ ಸ್ಪೋರ್ಟ್ಸ್ಗಳಲ್ಲಿ? 1 ನೆಕ್ಸ್ಟ್ ಯಾವುದ್ರಲ್ಲಿ ಇರೋದು? ಹೈದ್ರಾಬಾದಲ್ಲಿ. ಏನದು? ಬ್ಯಾಡ್ಮಿಂಟನ್. ಹೇಗೆ ಅನಿಸ್ತಿದೆ? ಖುಷಿ ಆಗ್ತಿದೆ. ಸರ್ ಹೇಗೆ ಕೋಚಿಂಗ್ ಕೊಡ್ತೀರಾ ನಿಮಗೆ? ಚೆನ್ನಾಗಿ ಕೊಡ್ತಿದ್ದಾರೆ. ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಹೇಗಿದೆ ಕೋಚಿಂಗ್? ಬೇರೆ ಕಂಪೇರ್ ಮಾಡಿದ್ರೆ ಇಲ್ಲೇ ಬೆಟರ್, ಕಂಫರ್ಟಬಲ್ ಆಗಿದೆ. ನೆಕ್ಸ್ಟ್ ಆನಂದ್ ಅಕಾಡೆಮಿಗೆ ಬರೋಕ್ಕೆ ಏನು ಹೇಳ್ತೀರಾ? ಸ್ಪೋರ್ಟ್ಸ್ ಅಕಾಡೆಮಿ ಖುಷಿ ಆಗುತ್ತೆ. ಥ್ಯಾಂಕ್ ಯು. ನನ್ನ ಹೆಸರು ರಶೀದ್ ಅಂತ. ಸೊ ನಾನು ಇವಾಗ ನಡೀತಿರೋ 7th ನ್ಯಾಷನಲ್ಸ್ಗೆ ಸೆಲೆಕ್ಷನ್ ಆಗಿದ್ದೀನಿ. ಸೊ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು ಅನಂತ್ ಕುಮಾರ್ ಬ್ಯಾಡ್ಮಿಂಟನ್ ಅಕಾಡೆಮಿಲಿ. ಸೊ ನಾನು ಅಲ್ಲೇ 2 ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಓಕೆ, ತುಂಬ ಖುಷಿ ಇದೆ ನ್ಯಾಷನಲ್ ಸೆಲೆಕ್ಷನ್ ಆಗಿರೋದಕ್ಕೆ. ಸರ್ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ರು? ಹೇಗೆ ನಡೀತಿದೆ ಕೋಚಿಂಗ್? ಕೋಚಿಂಗ್ ಎಲ್ಲ ಸೂಪರ್ ನಡೀತಿದೆ. ಬೇರೆ ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಅನಂತ್ ಕುಮಾರ್ ಬ್ಯಾಡ್ಮಿಂಟನ್ ಸೂಪರ್ ಮಾಡ್ತಾರೆ, ಬೆಸ್ಟ್ ಅಕಾಡೆಮಿ. ನ್ಯಾಷನಲ್ ಬೇರೆ ಸೆಲೆಕ್ಟ್ ಆಗಿದೆ, ತುಂಬ ಖುಷಿ ಆಗ್ತಿದೆ. ಮ್ಯಾಚ್ ಯಾವಾಗ ಸಿಗುತ್ತೆ ಸರ್? ಮ್ಯಾಚ್ ಇರೋದು ಮಾರ್ಚ್ 6ರಿಂದ 10th ಹೈದರಾಬಾದ್. ಪ್ರಿಪೇರ್ ಆಗಿದ್ದಾರೆ? ಹೇಗೆ ಹಾಂ, ಪ್ರಿಪೇರ್ ಆಗಿ ಚೆನ್ನಾಗಿ ನಡೀತಿದೆ ಮೇಡಮ್. ಟ್ರೈನ್ ಸರ್ ಚೆನ್ನಾಗಿ ಕೋಚಿಂಗ್ ಕೊಡ್ತಿದ್ದಾರೆ? ಹಾಂ ಸರ್, ಚೆನ್ನಾಗಿ ಕೋಚಿಂಗ್ ಕೊಡ್ತಿದ್ದಾರೆ. ಡೈಲಿ 3 ಸೆಕ್ಷನ್ ಇದೆ, ಚೆನ್ನಾಗಿ ನಡೀತಿದೆ. ಮಾರ್ನಿಂಗು, ಮಧ್ಯಾಹ್ನ, ಈವ್ನಿಂಗು 3 ಸೆಕ್ಷನ್ ಟೈಮಿಂಗ್ ನಡೀತಿದೆ. ಹೇಗೆ ಅನ್ನಿಸ್ತಾ ಇದೆ ನ್ಯಾಷನಲ್ ಸೆಲೆಕ್ಟ್ ಆಗಿದ್ದೀರಾ? ತುಂಬ ಖುಷಿಯಾಗಿದೆ ನಾವು. ನನ್ನ ಹೆಸರು ಆನಂದ್ ಕುಮಾರ್ ಅಂತ. 7ನೇ ರಾಷ್ಟ್ರೀಯ ಪ್ಯಾರಾ ಬ್ಯಾಡ್ಮಿಂಟನ್ ಹೈದರಾಬಾದ್ನಲ್ಲಿ ನಡೀತಿದೆ 6ನೇ ತಾರೀಕಿಂದ 10ನೇ ತಾರೀಕು ಮಾರ್ಚ್ಗೆ. ಆ ಪಂದ್ಯಾವಳಿ ಪ್ರಯುಕ್ತ ಇಲ್ಲಿ ಮೈಸೂರಿನಲ್ಲಿ ನಮ್ಮ ಅಕಾಡೆಮಿಯಲ್ಲಿ, ಆನಂದ್ ಕುಮಾರ್ ಬ್ಯಾಡ್ಮಿಂಟನ್ ಅಕಾಡೆಮಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಕ್ರೀಡಾಪಟುಗಳ ಆಯ್ಕೆ ಪ್ರಕ್ರಿಯೆ ನಡೀತಿದೆ. ಇದಕ್ಕೆ 2 ಥರದಲ್ಲಿ ಪ್ರಕ್ರಿಯೆ ಆಗುತ್ತೆ. ಒಂದು ಆಲ್ರೆಡಿ ಇಂಟರ್ನ್ಯಾಷನಲ್ ರ್ಯಾಂಕಿಂಗ್ ಮತ್ತೆ ನ್ಯಾಷನಲ್ಸ್ ರ್ಯಾಂಕಿಂಗ್ ಮತ್ತೆ ಸ್ಟೇಟ್ ಅಲ್ಲಿ ಚಾಂಪಿಯನ್ಸ್ ಆಗಿರೋನ ಡೈರೆಕ್ಟ್ ಆಗಿ ಸೆಲೆಕ್ಷನ್ ಆಗಿದ್ದಾರೆ. ಅದು ಬಿಟ್ಟು ಈಗ ಹೊಸದಾಗಿ ಬಂದಿರುವಂತಹ ಹೊಸ ಪ್ರತಿಭೆಗಳಿಗೆ ಮತ್ತೆ ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಇರುವಂತಹ ಪ್ಲೇಯರ್ಸ್ ಗಳಿಗೆ ಒಂದು ಆಯ್ಕೆ ಪ್ರಕ್ರಿಯೆ ನಡೆದಿದೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಇಲ್ಲಿ ಎಲ್ಲ ವಿವಿಧ ರಾಜ್ಯದ ಬೇರೆ ಬೇರೆ ಜಾಗಗಳಿಂದ, ಜಿಲ್ಲೆಗಳಿಂದ ಬಂದಿರುವಂತಹ ಎಷ್ಟೋ ಕ್ರೀಡಾಪಟುಗಳು ಬಂದು ಭಾಗವಹಿಸಿದ್ದಾರೆ. ತುಂಬಾ ಚೆನ್ನಾಗಿ ನಡೀತಿದೆ. ಇದರಲ್ಲಿ ಸೆಲೆಕ್ಟ್ ಆದವ್ರನ್ನ, ಇದರಲ್ಲಿ ಚೆನ್ನಾಗಿ ಆಡಿ ಪರ್ಫಾರ್ಮ್ ಮಾಡಿದವ್ರನ್ನ ನಾವು ಹೈದರಾಬಾದ್ಗೆ ಟೀಮ್ಗೆ ಸೆಲೆಕ್ಟ್ ಮಾಡ್ತಾ, ಕರ್ನಾಟಕ ಟೀಮ್ಗೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ ಸರ್, ನಿಮ್ಮಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ? ಈಗ ಆಲ್ರೆಡಿ 14 ಜನ ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಇದರಲ್ಲಿ ಇಂಟರ್ನ್ಯಾಷನಲ್ ಮತ್ತೆ ನ್ಯಾಷನಲ್ ರ್ಯಾಂಕಿಂಗ್ ಮತ್ತೆ ಸ್ಟೇಟ್ ಚಾಂಪಿಯನ್ಶಿಪ್ ಬೇಸ್ ಮೇಲೆ ಹೊಸ ಪ್ರತಿಭೆಗಳಿಗೂ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವೀಗ ಈ ಆಯ್ಕೆ ಪ್ರಕ್ರಿಯೆ ಇಟ್ಕೊಂಡಿರೋದು. ಇದರಲ್ಲಿ ಚೀಫ್ ರೆಫ್ರಿ ಆಗಿ ಸುರೇಶ್ ಅವರು, ಇವರು 3 ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ನ ನಮ್ಮಲ್ಲಿ ಪ್ಯಾರಾ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನ ಬೆಂಗಳೂರಲ್ಲಿ ಆಯೋಜಿಸಿದಾಗ ಇವರೇ ಚೀಫ್ ರೆಫ್ರಿ ಆಗಿದ್ದವರು. ಅವರೀಗ ಇಲ್ಲಿ ಅಬ್ಸರ್ವರ್ ಆಗಿ ಮತ್ತೆ ಚೀಫ್ ರೆಫ್ರಿ ಆಗಿ ಇಲ್ಲಿ ಬಂದಿದ್ದಾರೆ. ನಿಮ್ಮಲ್ಲಿ ಎಷ್ಟು ಜನ ಸೆಲೆಕ್ಟ್? ನಮ್ಮ ಅಕಾಡೆಮಿ ಕಡೆಯಿಂದ 4 ಜನ ಸೆಲೆಕ್ಟ್ ಆಗಿದ್ದಾರೆ. ಇವರು ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾರೆ, ಹೇಗೆ ಅನಿಸ್ತಿದೆ ನಿಮಗೆ? ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ನಾವು ಯಾವುದೇ ಆಟಗಾರನ ನಾವು ತಯಾರಿ ಮಾಡೋದನ್ನೇ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಅವ್ರನ್ನ ತಯಾರಿ ಮಾಡೋದು. ಸೊ ಹಾಗಾಗಿ ಈ ಸೆಲೆಕ್ಷನ್ ಆಗಿರೋದು ತುಂಬಾ ಖುಷಿ ಕೊಡ್ತಿದೆ. ಈ ಟೂರ್ನಮೆಂಟ್ ಅಲ್ಲಿ ಒಂದು ಮೆಡಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಸಾಧ್ಯ ಆಗಲಿಲ್ಲ ಅಂದ್ರೂ ಕೂಡ ಇನ್ನು 2 ವರ್ಷದಲ್ಲಿ ಒಳ್ಳೆ ಮೆಡಲ್ ನಾವು ಖಂಡಿತ ನಮ್ಮ ರಾಜ್ಯಕ್ಕೆ ತರಿಸ್ಕೊಡ್ತೀವಿ. ಖಂಡಿತ ಒಂದು ಎಕ್ಸ್ಪೆಕ್ಟೇಷನ್ ಹೋಪ್ಸ್ ಇಟ್ಕೊಂಡೆ ನಾವು ಯಾವಾಗಲೂ ಒಂದು ಟೂರ್ನಮೆಂಟ್ಗೆ ತಯಾರಿ ನಡೆಸೋದು ಮತ್ತೆ ಹೋಗೋದು. ಆಟ ಅಂದಾಗ ಸೋಲು ಗೆಲುವು ಕಾಮನ್ ಆಗಿರುತ್ತೆ, ಎರಡೂ ನಾವು ಈಕ್ವಲ್ ಆಗಿ ತಗೋಬೇಕು. ಸೋತ ತಕ್ಷಣ ಕೆಳಗಡೆ ಕುಗ್ದಂಗೆ ಇದರಿಂದ ಏನು ನಾವು ಸೋತಿರೋದು ಕಾರಣ ಏನು ಅಂತ ಒಂದು ಅರ್ಥ ಮಾಡ್ಕೊಂಡು ಪಾಠ ಕಲ್ತ್ಕೊಂಡು ಅದನ್ನ ಮುಂದಿನ ದಿನಗಳಲ್ಲಿ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿಸಿ ನೆಕ್ಸ್ಟ್ ಇಯರ್ ಅಲ್ಲಿ ಮೆಡಲ್ ವಿನ್ ಮಾಡೋದಕ್ಕೆ ಏನು ಅವಕಾಶ ಮಾಡ್ಕೊಡ್ಬೇಕು ಅದನ್ನ ನಾವು ನಿಮ್ಮ ಸ್ಟೂಡೆಂಟ್ ಆಗಿ ಏನು ಹೇಳಕ್ ಇಷ್ಟಪಡ್ತೀವಿ? ಎಲ್ಲರಿಗೂ ನಿಮ್ಮ ಇದನ್ನ ಫೋಕಸ್ ಬಿಡಬೇಡಿ ಅಂತ ಹೇಳ್ತೀನಿ. ಯಾವತ್ತೂ ಸೋತ ತಕ್ಷಣ ನಮ್ದು ಆಗೋಯ್ತು ಅಂತ ಬಿಡಬಾರ್ದು. ಎಲ್ಲರಿಗೂ ಪ್ರಯತ್ನ ಮಾಡ್ತಾನೆ ಇರಬೇಕು. ಮೆಡಲ್ಗೆಲ್ಲ ಟಾರ್ಗೆಟ್ ಇಟ್ಕೊಂಡಾಗ ಮೆಡಲ್ ಎಲ್ಲರಿಗೂ ಆಡ್ತಾನೆ ಇರಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಓಕೆ ಸರ್, ಥ್ಯಾಂಕ್ ಯು. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.